ಆರಾಮದಿಯಾ? ನಾನು ಆರಾಮಾಗಿದ್ದೀನಿ. ಇವ ಅವಳೇ ಮಟ ಮಟ ಮಧ್ಯಾಹ್ನದ ಫೋನ್ ಹಚ್ಚಿಲ್ಲ ಇವ. ರಾತ್ರಿ 12ಕ್ಕೆ ಹಚ್ಚೋಕಿ ಇವಳೆ ಈಗ ಹಚ್ಚಿಲ್ಲ ತಂಗಿ. ನಮ್ಮನೆಗೆ ನೀನು ಮನೆಗಿಲ್ಲ. ನಮ್ಮ ಅತ್ತಿನೂ ಎಲ್ಲ ಹೊರಗೆ ಹೋಗ್ಯಾಳ. ಅದಕ್ಕೆ ಈಗ ಒಂದಿಟ್ಟು ಸೊಂಡಲತ್ತ ಅದಕ್ಕೆ ಫೋನ್ ಹಚ್ಚಿನಿ ನೋಡ್ರಿ. ದಗದ ಊಟ ಆತನ? ಅಡುಗೆ ಎಲ್ಲ ಮಾಡಿದ್ನೆ ಬೇ ಯವ್ವ. ಬ್ಯಾಸ್ರ ಆಕತ್ತು. ಅದಕ್ಕೆ ಬಾಂಡೆ ಒಗ್ಯಾನ ಹಾಕಿ ನಮ್ಮ ಹೆಣ್ಮಗಳು ಅಲ್ಲ ಬಸ್ಲಿಂಗಿ ಹಾಕಿ ನಾ ಮಾಡಂತೇಳಿ ಹಚ್ಚಿನಿ. ಒಂದಿಟ್ಟು ಉಬ್ಸಿದ್ರೆ ಸಾಕು. ಮಾಡ್ಬಿಡ್ತಾ ಹಾಕಿ ಚಲೋ ಹೆಣ್ಮಗಳು ಸಿಕ್ಕಾಳ ತಗೋ. ನೋಡುವ ಅವ್ರ ಅವ್ನು ಗೊತ್ತಿಲ್ಲ ಅದು. ಯವ್ವ ನಮ್ಮತ್ತಿ ಕೆಟ್ಟ ಬೇರ್ಕಿದಾಳವ್ವ. ನಮ್ಮತ್ತಿದ್ರ ಏನು ಕೆಲಸ ಮಾಡಿಸ್ಕೊಡಂಗಿಲ್ಲಕಿನ್ನ ಬೈತಾ. ನಮ್ಮತ್ತಿ ಮನ್ಯಾಗ ಇದ್ದಿದ್ದಿಲ್ಲ. ಅದಕ್ಕೆ ನಡ ಹಿಡ್ಕೊಂಡತಿ ಹಂಗಾತ್ ಹಿಂಗಾತ್ ಅಂತ ಆಳಕತ್ನಿ ಆಕಿ ಮುಂದೆ. ನಾವು ಬರುವಾಗೆಲ್ಲ ಕೆಲಸ ಮಾಡ್ತೀನಿ ತಗೋ ಇಲ್ಲಿ ಅಂತೇಳಿ ಮಾಡಕತ್ತವ. ಅದಕ್ಕೆ ಆರಾಮಾಗಿ ನೀನು ಕೂಡ ಕುಂತು ಮಾತಾಡಕತ್ತೀನ. ಆಟ ಮಾಡಿ ನೀನು. ನಿಮ್ಮತ್ತಿಲ್ಲಾರ್ದಾಗ ಆ ಹುಡುಗಿ ಕೈಲಿ ಗಾಂವ್ ಕೆಲಸ ಮಾಡಿಸು. ಏಟಂತ ದನಿತಿ. ವೈನಿ ಏನು ಮಾಡಕತ್ತಿ? ಯಾವಾಗ ಹುಚ್ಚಿಗೆಂಡಿ ಬಂತ್ವಿ. ಇವತ್ತು ಭಾಳ ತ್ರಾಸಾಗಿತ್ತು. ನಮ್ಮ ಹೆಣ್ಮಗಳು ಬಸ್ಲಿಂಗವ ಹೆಣ್ಮಗಳಲ್ಲ ವಾಕಿ ನನಗೆ ಒಂದು ಒಡ ಹುಟ್ಟಿದಕ್ಕಿ ಕತೆ ಅದ. ನಮ್ಮ ಒಡ ಹುಟ್ಟದಾರು ಇಷ್ಟು ಮಾಡ್ತಿದ್ರಿ ಇಲ್ಲ ಬೇಯವ್ವ. ಅಷ್ಟು ನಾನು ಚಂದ ನೋಡ್ಕೊಂತಾಳ ಬೇಯವ್ವ ಆಕಿ. ನಾ ಭಾಳ ಪುಣ್ಯ ಮಾಡೀನಿ ಬೇ ಅಂತಕಿ ಪಡಿಬೇಕಂದ್ರೆ. ಈಟ ಉಬ್ಬಿಸಿ 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 ಆಕಿ ಬಸ್ಲಿಂಗಿ ಕಡೆ ಕೆಲಸ ಮಾಡಿಸ್ಕೊ. ವೈನೇ ಬಸ್ಲಿಂಗ ಬಾ ಹೋಗುನ್ ಮುಂದೆ ನಿನ್ನ ಬಗ್ಗೆನ ಮಾತಾಡಕತ್ತಿದ್ ನೋಡು. ಸರಿ ತಗೋಬೇ ನಾ ಮತ್ತೆ ಫೋನ್ ಹಚ್ತೀನಿ ನಿನಗೆ. ಏನು ನಮ್ಮ ಬಸ್ಲಿಂಗ ಅವ್ನು ಕೂಡ ಮಾತಾಡ್ತೀಯಾ? ಸರಿ ಫೋನ್ ಕೊಡ್ತೀನಿ. ಹಲೋ ಎತ್ತೆ ಆರಾಮದ್ರಿ? ಆರಾಮದಿವ. ಬರೀ ಫೋನ್ ಹಚ್ಚದಾಗ ನಿಂದ ಕುಣ್ಗಾನ್ ನೋಡು ನನ್ನ ಮಗಳು. ಅದನ್ನ ಬರೀ ನಮ್ಮ ಬಸ್ಲಿಂಗ ಹಂಗೆ ನಮ್ಮ ಬಸ್ಲಿಂಗ ಹಿಂಗೆ ಅಂತ ಒಂದೇನು ಬಿಡು ತಿನ್ನಂಗಿಲ್ವೇ. ಬರೀ ನಿಂದ ಗುಣಗಾನ ಮಾಡ್ತಿರ್ತಾವ ಯವ್ವ. ಯಾ ಜನ್ಮದ ಪುಣ್ಯ ಐತನವ ಯವ್ವ. ನಿನಗೆ ದೇವ್ರು ಒಳ್ಳೇದು ಮಾಡ್ಲಿವಾ. ಹಂಗೇನಿಲ್ಲ ತಗೋರಿ ಅತ್ತಿ ಅನ್ರಿ. ನಾ ಏನು ಮಾಡ್ತೀನಿ ರೀ ಅಂತ ಅದು ಮುಚ್ಕೊಂಡಿದ್ದಂಗೆ ಐತಿ ಹುಡುಗಿ ಕುರಿತೈತಿ. ಫೋನ್ ಇಟ್ಬಿಡ್ತೀನಿ. ಸರಿ ತಂಗಿ ನಿಮ್ಮ ಮಾವ ಬಂದು ಮತ್ತೆ ಫೋನ್ ಹಚ್ತೀನಿ ತಗೋ. ಅಯ್ಯೋ ಬರೀ ನಂದೇ ಹೇಳ್ಕೊಂತಿ ಅಂತಲ್ಲ ಏನಿ. ನಾ ಏನು ಹಂತದ್ ಮಾಡೀನಿ ತಗೋ ಇವ. ವೈನಿ ಎಲ್ಲ ತೆಗ್ದ ಮಾಡೀನಿ ನಾನು. ಮತ್ತೇನಾರ ಮಾಡ್ಬೇಕನ್ನ ಹೇಳು. ಈ ತಟ್ಟು ಜೀಡ ಭಾಳ ಕಟ್ಟೈತೆ. ಸ್ವಲ್ಪ ಜೀಡ ಹೊಡೆದು ಕೊಟ್ಬಿಡ. ನಿಮ್ಮ ಅಣ್ಣ ಬೈಯಾಕತ್ಬಿಟ್ಟನವ. ನೋಡು ಜೀಡ ಯಾ ನಮೂನಿ ಐತಿ ಒಂದಿಟ್ಟು ಜೀಡ ಹೊಡಿ ಅಂತೇಳಿ. ನನಗರ ತ್ರಾಸ ಇಷ್ಟ ಆಗಕತ್ತತಿ. ನಿಮ್ಮ ಅಣ್ಣಗರ ಏನು ಗೊತ್ತಾಗತ್ತಾ ಬೇಜಾಡಕತ್ತಾನ. ಒಂದು ಸ್ವಲ್ಪ ಜೀಡ ತೆಗ್ಕೊಡ್ತೀಯ? ಅಯ್ಯೋ ಇಟಾನ ತಡಿ ತೆಗ್ಕೊಡ್ತೀನಿ ಜೀಡನ. ಇಂಥನ್ನ ಉಬ್ಬಿಸಿ ಕೆಲಸ ಮಾಡಿಸ್ಕೋಬೇಕು. ಅಲ್ಲಿ ಚಂದಾಗ ಹೊಡ್ಕೊರ. ಜೀಡ ಭಾಳ ಗಟ್ಟೈತಿ. ಈ ಥರ ಸೀರೆ ತೊಗೋಬೇಕು ನೋಡಿ. ಎಷ್ಟು ಚಂದ ಅದಾವಲ್ಲ ಸೀರೆ. ಇವ್ರದ್ದು ಕ್ವಾಣಿನ ಈಗ ಯಾಕೆ ಜೀಡ ತೆಗಿಯಕತ್ತಾಳ ನಮ್ಮ ಬಸ್ಲಿಂಗಿ? ಈಗ ನೋಡಿದ್ರೆ ಕಾಲ್ ಮೇಲೆ ಕಾಲ ಹಾಕೊಂಡು ಫೋನ್ ನೋಡಕತ್ತಾಳ. ನನ್ನ ಮಗಳನ್ನ ಕೆಲಸ ಮಾಡಕತ್ತಾಳ. ಏ ಬಸ್ಲಿಂಗಿ ನೀ ಯಾಕೆ ಜೀಡ ತೆಗಿಯಕ್ತಿ? ಯಾವ ಮನಿಗೆ ಆರಾಮಿಲ್ಲ ಜೀಡ ಬಾ ಕಟ್ಟಿತ್ತಂತ ಅವೇ ಅದು ಕೊಡ್ಯಾಕತ್ತೀನಿ ಬೇ. ಆ ಕಸಬರ್ಗಿ ಬಿಡು. ನಿನಗೆ ಎಷ್ಟು ಸಲ ಹೇಳ್ಬೇಕು ಬಿಡ ನನ್ನ ಕಸಬರ್ಗಿ. ಏನಾತ? ತಾನು ಕಾಲ್ ಮೇಲೆ ಕಾಲ್ ಹಾಕೊಂಡು ಫೋನ್ ನೋಡಕತ್ತಾಳ. ನನ್ನ ಮಗಳನ್ನ ಜೀಡ ತೆಗಿಯಾಕ ಹಚ್ಚಿ ಏನು ಮಿನಿ ಹರಿದೈತೆ ಕಣ್ಣಿ ಹರಿದೈತಿ ನಿಮ್ದು. ಮನೆ ನಿನ್ನ ದಗ್ದಾನ ಮಾಡ್ಕೊಡಕ್ಕಾಗಂಗಿಲ್ಲನ ಅತ್ತಿ? ಅದು ನಾನು ಜೀಡ ತೆಗಿಯಾಕತ್ತಿದ್ದೀನಿ ರೀ. ನನ್ಗೆ ಒಂದು ಸ್ವಲ್ಪ ನಡ ಚಳಕನ್ನಂಗಾತು. ಅದಕ್ಕೆ ಬಸ್ಲಿಂಗವ್ ಬಂದೋಡ್ರಿ ನಾನು ತೆಗಿತೀನಿ ತಡಿ ಅಂತಂದೋಡ್ರಿ. ನಾ ಏನಕ್ಕೆ ಹೇಳಿಲ್ರಿ ಕೇಳಿರ್ಬೇಕಂದ್ರೆ. ಬಸ್ಲಿಂಗವ ಹೇಳ ಅತ್ತಿಗೆ ವೈನಿಗೆ ಆರಾಮ ಇದ್ದಿದ್ದಿಲ್ಲ. ಏನಾಯ್ತು ಜೀಡ ತೆಗದ್ರ? ಪಾಪ ಇವತ್ತು ಆರಾಮಿಲ್ಲ ಅಂತಂದ್ರ ಮತ್ತು ಒಗ್ಯಾನ ಒಗದು ಕೊಟ್ಟೆ. ಪರ್ಸಿ ಎಲ್ಲ ಕಸ ಹುಡುಗಿ ಕೊಟ್ನ್ಯ. ಮತ್ತು ಅರಿಬಿ ಎಲ್ಲ ಒಗದು ಹಾಕಿದ್ಯಾ. ಅನ್ನೂನು ಎಟ್ಟೊಂದು ಇದ್ದು ಅರಿಬಿ. ಅನ್ನೂನು ಅರಿಬಿ ಎಲ್ಲ ಒಗದು ಹಾಕಿನ ಬೇಯವ್ವ. ಅಯ್ಯೋ ಒಟ್ಟು ಹೇಳಿಬಿಡ್ತಾಳೆ ಈಕಿ. ಅದೊಂದು ಈ ಹುಡುಗಿಗೆ ಏನು ಹೇಳ್ಬೇಕು ಏನು ಹೇಳ್ಬಾರ್ದು ಅಂತ ಗೊತ್ತಾಗಲ್ಲ. ಮುಗೀತಿ ಇವತ್ತು ಕತಿ ನಂದು. ಆಕಿನ ಕೆಲಸ ಮಾಡಕ್ಕೆ ಹಚ್ಚಿ ನೀನು ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತೀಯ. ನಿನಗೇನು ಆಗಿಲ್ಲ ಅನ್ನೋ ಗೊತ್ತೈತಿ. ಆಕಿ ನನ್ನ ಮಗಳಿಗೆ ಏನು ತಿಳಿಯಂಗಿಲ್ಲ ಅಂತೇಳಿ ಹಿಂಗೆ ಎತ್ತಿ ಮಾಡ್ತಿರಲ್ಲ. ನಾಚಿ ಬರಂಗಿಲ್ಲ ನಿಮ್ಗೆ ಅತ್ತಿ? ಅದು ಅದು ಇಲ್ಲ ಇದು ಇಲ್ಲ. ಮನೆ ಸಸಿ ಅಂತ ಬಂದಿಲ್ಲ ಮಾಡ್ಬೇಕು ನೀ ತೆಗ್ದಾನ. ಯಾವ ಪಾಪ ಆರಾಮ ಇದ್ದಿದ್ದಿಲ್ಲ ಅಂತ ಬಿಡಬೇ. ಮಾಡಿದ್ರೆ ಏನು ತಪ್ಪಾತು? ಅಯ್ಯೋ ಹಸಿತಿಲಿ ಬಸಿಲಿ ನಿನಗೆ ಏಟ್ ಕಲಿಸ್ಕೊಟ್ರು ಆಟ. ನೀ ಹಿಂಗತಿ ಇರೋದಕ್ಕನ ಇವ್ರೆಲ್ಲಾರು ನೀನು ಉಪಯೋಗ ತೊಗೊಳಕತ್ತಾರ. ಬಾರ ನೀನು ಇಲ್ಲೇ ಹಿಂಗತಿ ಆದ್ರೆ ಗಂಡನ ಮನೆ ಹೆಂಗನವ ನನ್ನ ಮಗಳ ಕತಿ. ಭಗವಂತ ಏನು ಮಾಡಲೇವ. ತಲೆ ಹೊಡ್ಕೊಂಡು ಸಾಕಾಗಿ ಹೋಗೈತಿ ಹುಡುಗಿ ಸಂಬಂಧ. ಆರಾಮಿಲ್ಲ ಅಂತೇಳಿ ನೆಪ ಹೊಡ್ಕೊಂಡು ನನ್ನ ಮಗಳ ಕೈಲಿ ಕೆಲಸ ಮಾಡಿಸೋದು ಅದ ಮಾಡಿದೆ ಅಂದ್ರೆ ನೀನು ಮತ್ತು ಪಿಸಿನ ಬಿಡಿಸ್ಬಿಡ್ತೀನಿ. ಬರೀ ಆಕಿ ಕೈಲಿ ಅದನ್ನ ಇದನ್ನ ತರಿಸ್ಕೊಳೋದು ತಿನ್ನೋದು ಮತ್ತು ಆಕಿಗೆ ಇಲ್ಲದ್ದು ಸಲ್ಲದ್ದು ಹೇಳ್ಕೊಡೋದು ಮಾಡ್ತಿ. ಯಾಕ ಏನು ನನಗೆ ಗೊತ್ತಾಗಿಲ್ಲ ಅಂತ ಮಾಡ್ತೀನಿ ಹೆಂಗೆ? ಅದು ಅತ್ತಿ ನಾ ಹಂಗೇನು ಮಾಡಿಲ್ರಿ. ಮುಚ್ಚ ಬಾಯಿ. ಸ್ವಾದಿಗಿರಿ ನೀ ಏನು ಬಾಯಿ ತಕೊಂಡು ನಿಂತಿ ನಡಿವೆ. ಏಟ್ ಹೇಳಿದ್ರು ಆಟ ಇದಕ್ಕೆ. ದೀಪಾ ತಗೋರುವ ರೊಕ್ಕನ. ಅತ್ತಿ ಈ ರೊಕ್ಕ ಕೊಟ್ಟಿದ್ದು ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ನೋಡ್ರಿ. ಉಪಕಾರ ಏನು ಬಂತೀವ? ಅಲ್ಲ ನನ್ನ ಮಗ ಇಂಥದಲ್ಲ ಯಾಕೆ ಹಂಗತಿ ಮಾಡಕತ್ತ ನನವ ನನಗೂ ಗೊತ್ತಿಲ್ಲ ದೀಪವ. ಇವನ್ನ ಇಟ್ಕೊಂಡು ನಾ ಏನು ಮಾಡಲಿ? ಎಲ್ಲ ನಿಮ್ಮ ಮಗ ಅಲ್ಲ ತಂಗಿ. ನೀನು ನನ್ನ ಮನೆ ಮರ್ಯಾದೆ ಉಳಿಸಿದ್ ಬಿಡವ. ಹೋಗಿ ತವ್ರ ಮನ್ಯಾಗ ಗಂಡ ಬಡ್ದನ ರೊಕ್ಕ ಕೊಡು ಅಂತೇಳಿ ಕೇಳಿಸ್ಕೊಂಬರೋದು ಚಂದಲ್ಲ. ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡಿತ್ತು ಬರುವ ದೀಪವ.
ಯಾಕನವ ಇದು ನನ್ನ ಮಗ ಹಿಂಗ್ಯಾಕೆ ಮಾಡಾಕತ್ತತಿ ಏನದು? ದಾರಿ ತಪ್ಪಾಕತ್ತಾರ ಅಂತ ಅನ್ಸಾಕತ್ತೈತ್ರಿ. ಮೊದ್ಲೇಕ ಏನ್ರಿ ಹಿಂಗತಿ ಕೇಳಿಲ್ರಿ. ಈ ಹಂಗತಿ ಮಾಡಾಕತ್ತಾರ ನೋಡ್ರಿ. ಮಾತಿಗೆ ಅಂತಾರ್ರಿ 5 ವರ್ಷ ಆತು ನಿನ್ ಕೈಯಿಂದ ಒಂದು ಕುಶಿನ್ ಕೊಡಾಕ ಯೋಗ್ಯತೆ ಇಲ್ಲ ಅಂತಂತಾರ್ರಿ ಅತ್ತಿ. ಅಳಬೇಡವ, ಸಮಾಧಾನ ಮಾಡ್ಕೊ. ಏನು ಮಕ್ಳು ಮಾಡ್ಕೊಳೋದು ನಮ್ಮ ಕೈಯಾಗ ಇರ್ತತನ? ಏನು ಒಬ್ಬೊಬ್ಬರಿಗೆ ಮಕ್ಳ ಫಲ ಲಘು ಇರ್ತತಿ, ಒಬ್ಬೊಬ್ಬರಿಗೆ ಮಕ್ಳ ಫಲ ದೂರ ಇರ್ತತಿ. ಏನನ್ರಿ ಅತ್ತಿ ಬರೀ ಅದನ್ನ ಕಿಟಿ 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 ಮಾಡ್ತಾರ. ಮ್ಯಾಗಟ ಚಂದಾಗ ನಿಮ್ಮ ಎದುರಿಗೆ ನಕ್ಕೊಂತ ಅಡ್ಡಾಡ್ತಾರ ಅವ್ರು. ಒಳಗಂಕ್ರು ನನಗೆ ಎಷ್ಟು ಕಿಟಿ ಕಿಟಿ ಮಾಡ್ತಾರಂತ ನನಗ ಗೊತ್ತ್ರಿ ಅತ್ತಿ. ಇದನ್ನ ನಮ್ಮಪ್ಪ ನಮ್ಮವ್ನ ಮುಂದ ನಾ ಹೇಳ್ಕೊಳಂಗಿಲ್ರಿ. ಇಟ್ಟು ದಿನ ಆದ್ರೂ ಒಂದಿನಾದ್ರೂ ಹೇಳ್ಕೊಂಡಿನೇನು ನಾ ನಿಮಗ? ಇಲ್ಲಿ ಬಿಡವ, ನಾನು ಇಬ್ರು ಗಂಡ ಹೆಂಡತಿ ಚಂದ ಅದಿರಿ ಅಂತ ಅನ್ಕೊಂಡಿದ್ನವ. ನನಗೆ ಹಿಂಗೆ ಅಂತೇಳಿ ಗೊತ್ತಾಗ್ಲಿಲ್ಲ. ನನ್ನ ಮಗ ಯಾಕೆ ಹಿಂಗತಿ ಮಾಡಕತ್ತಿದ್ದಿತ್ತ? ನಾನಾ ಒಂದಿಟ್ಟು ಬುದ್ಧಿ ಹೇಳ್ತೀನಿ ತಡಿ ಅವಂಗ. ಬ್ಯಾಡ್ರಿ ಅತ್ತಿ, ಈಗ ಸದ್ಯಕ್ಕೆ ಸುಮ್ಮಿದ್ ಬಿಡ್ರಿ, ನೋಡೋಣ ಅಂತ. ಈಗ ಏಕದಂಕ ನೀವು ಬೈದಾಡಕ ನಿಂತ್ರಿ ಅಂದ್ರೆ ಮತ್ತ ಅವು ದಾರಿ ಬದ್ಲಾಕವ್ರಿ ಅತ್ತಿ. ಅತ್ತಿ ಅದು ಮತ್ತ ಈ ವಿಚಾರನ ನಿಮ್ಮ ಮಗ ಹೇಳಕ್ ಹೋಗ್ಬೇಡ್ರಿ, ಹಂಗ ಪಾರೋಗ ಹೇಳಕ್ ಹೋಗ್ಬೇಡ್ರಿ. ಇಲ್ಲಿ ತಗೋರವ, ಹೇಳಕ್ ಹೋಗಂಗಿಲ್ಲ. ನೋಡ್ವಾ ದೀಪವ, ಮನಸ್ನಾಗ ಅದೇನು ಇಟ್ಕೊಳಕ್ ಹೋಗ್ಬೇಡ. ಚಂದಾಗಿ ಇರುವ ಅತ್ತಿ. ಈಗ ನನಗ ರೊಕ್ಕ ಕೊಟ್ಬಿಟ್ರಿ, ಮುಂದೆ ಇವ್ರು ಕೇಳಿದ್ರೆ ಏನ್ ಮಾಡ್ತೀರಿ? ಯವ್ವ, ಮುಂದಿನ ಮಾತು ಮುಂದೆ. ಈಗ ಮುಂದಕ್ಕೆ ದಾರಿ ಸಾಗ್ಸುನು, ಮುಂದೆ ಏನಾಗುತ್ತ ನೋಡುನಂತ. ಸರಿ ರೀ ಅತ್ತಿ. ಹೋಗ್ ಅವ್ನು ರೊಕ್ಕ ತೆಗೆದಿಟ್ಕೊ. ನೋಡ್ವಾ, ಅವ ಏನಾರ ಅಂತಾನಂತೇಳಿ ತಲೆ ಬಿಸಿ ಮಾಡ್ಕೋಬೇಡ ನೀನು. ಚಂದಾಗಿರು. ಮುದುಕಿ ನನ್ನ ಮಾತು ನಂಬಿ ರೊಕ್ಕ ಕೊಟ್ಬಿಡ್ತು. ಮುಂದೈತಡಿ ಮಾರಿ ಹಬ್ಬ. ಇದ ರೊಕ್ಕ ತಗೊಂಡು ನಾನು 50,000 ರೂಪಾಯಿಕ ಏಟು ಬಂಗಾರ ಬರ್ತೈತೆ ನೋಡ್ತೀನಿ. ಬಂದಷ್ಟು ಬಂಗಾರ ತಗೊಂಡ್ಬಿಡ್ತೀನಿ. ಅಲ್ಲ, ಇಬ್ರು ಗಂಡ ಹೆಂಡ್ತಿದ್ದು ನಮ್ಗೇನು ಗೊತ್ತಾಗತ್ತ? ಒಳಗೆ ನನ್ನ ಮಗ ಕಿಟಿ ಪಿಟಿ ಮಾಡೋದಾರ ನಮಗರ ಏನು ಗೊತ್ತಾ? ಅಂದಲೇನ ಈ ಹುಡುಗಿ ನಮ್ಗೆ ಟಿಸ್ ಪಸ್ ಮಾಡ್ತಿತ್ತೀನವ ಹುಡುಗಿ. ಏನು ಮಾಡ್ಬೇಕು ಪಾಪ? ಅದಕ್ಕೆ ಅದು ಒಂಥರ ಮನ್ಸಿಗೆ ನೋವು ಮಾಡ್ಕೊಂಡು ಹಂಗತಿ ಮಾತಾಡ್ತಿದ್ದಂಗಿತ್ತು ನನ್ನ ಸೊಸಿ ದೀಪವ. ಆದ್ರೂ ಇದಕ್ಕೆ ಒಂದು ದಾರಿ ಹುಡುಕ್ಬೇಕು. ಸೊ ಆಗಿಡಿ ಇನ್ನೊಬ್ರು ಹೆಣ್ಮಕ್ಳನ್ನ ಮರ್ಗಿಸ್ಬಾರ್ದು. ಮ್ಯಾಗ ಚಂದಾಗಿದ್ದು ಒಳಗೆ ಹಂಗೆ ಹೆಂಡ್ರಿಗೆ ಕಿಟಿ ಕಿಟಿ ಕೊಟ್ರೆ ಎದಕ್ಕೆ ಬಂತದು? ಏನ್ ಬೇವ, ಏನೇ ಒಬ್ಬಕ್ಕೆ ಮಾತಾಡ್ಕೊಳಕತ್ತಿದ್ದಲ್ಲ? ಏನು ಇಲ್ಲ ಬಿಡವ. ಯಾವ ರೊಕ್ಕ ಕೊಡ್ಬೇ ಮತ್ತ? ರಾಕಿಲ್ಲ, ಸಾಗಿಡಿ ಹೇಳ. ಅಲ್ಲ ತಾನ ಅವನ ಕಡೆ ಇಸ್ಕೊಂತ ಏನಲ್ಲ, ನಿನ್ ಕಡೆ ಕೊಟ್ಟಂಗಿಲ್ಲ ಅನ್ನ ರೊಕ್ಕನ ಕೊಡು. 1,000 ರೂಪಾಯಿ ಕೊಡು. ಇಲ್ವಾ ನನ್ನ ಹತ್ರ ರೊಕ್ಕ? ಅವನೊಂದು 1,000 ರೂಪಾಯಿ ತೊಗೊಂಡು ಏನು ಮಾಡ್ತೀನಿ? ಅವ ಅಲ್ಲ ಅರಿವೇನು ತುಸದವನ ಜಗ್ಗರ ಅರಿವಿ ಅದಾವು ಹೇಳು. ನಾನು ಇದ್ದು ಬದ್ ಸೀರೆ ಉಟ್ಟು ಕತ್ತರಿಸಿ ಲಂಗ ಜಂಪರ್ ಹೊಲ್ಕೊಂಡಿ ಏನು ಮಾಡ್ತಿ? ಸಾಕು ಸುಮ್ ಕುಂದ್ರು. ಮತ್ತೆ ಮುಂದೆ ತೊಗೊಳಕಂತ ಅರಿವಿ ಅಂತಡೀನ. ವೈನಿ ನಿನ್ನೆ 2 ಸೀರೆ ತಗೊಂಡ್ಲು. ಮನಿ ಮುಂದೆ ಬಂದಿದ್ರ 2 ಸೀರೆ ತಗೊಂಡ್ರ. ಅದಕ್ಕೇನ್ ಹೇಳ್ತಿ? ನನಗ್ ಮಾತ್ರ ತಗೋಬೇಡ ಅಂತ ಹೇಳ್ತಿ? ತಗೊಳಕ್ ಬಿಡ ಯಾವ ನನ್ನ ತಲೆ ಬಿಸಿ ಮಾಡ್ಬೇಡ. ವೈನಿಗೆ ಯಾವ್ದಾರ ತಗೊಲಿಂತಿ, ನನಗಾದ್ರೆ ಬ್ಯಾಡ ಅಂತಿ. ಯಾಕೆ ಬೇ? ನಾನು ನಿನ್ ಮಗಳ ಹೌದಿಲ್ಲ? ತಂದೆ ತಾಯಿ ಬಿಟ್ಟು ಬಂದ ತಗೊಳಕ್ ಬಿಡು. ಯಾಕೆ ನೀ ತಗೊಂಡಿಲ್ಲ? ಎಷ್ಟು ಅರ್ಬಿ ತಗೊಂಡಿ? ಯಾವ ಕರಿ ಹೇಳು. ಇಟ್ಟು ದಿನ ಒಂದ್ ನಮೂನಿ ಇದ್ದಿ, ಈಗ ಒಂದ್ ನಮೂನಿ ಬೇರೆ. ಈಗ ಏನ್ ಹಕ್ಕಿಕತ್ತಿದು? ಹಂಗೇನಿಲ್ಲ. ಈಗ ನೋಡ್ಬೇವ, ಒಂದ್ ಮಟ್ಟಿ ಒಗ್ಯಾನ ತೋಸಿಟ್ಟಾಳ. ಈಗ ನೀ ಒಗಿ ಅಂತ ನಿಂತಾಳ. ಮುಂಜಾನೆ ಎದ್ದು 2 ಸೇರಿನ ರೊಟ್ಟಿ ಬಡ್ದಿನಿ ನಾನು. ಈಗ ಮತ್ತ ಒಗ್ಯಾನ ಹೋಗಿ ಅಂತಾಳ. ನನ್ನ ಕೈಲಿ ಆಗಂಗಿಲ್ಲವ. ಗೋಲ್ ಬಿಡ್ಪಾರವ, ಏನು ಕೈ ಹರ್ಕೊಂಡ್ಬಿಡ್ತಾವ. ಯಾವ ನೀನು ನಮ್ಮವ್ವ ಅಲ್ಲ, ನನ್ನ ಶತ್ರು ನೀನು. ಇಡ್ದಿನ ಒಂದ್ ನಮೂನಿ ಮಾತಾಡಕತ್ತಿದ್ದಿ, ಈಗ ಒಂದ್ ನಮೂನಿ ಮಾತಾಡಕತ್ತಿಲ್ಲ. ಹೋಗತ್ತಾಗ ಏನಾಗಿತ್ವೆ ನಿನಗ? ಅವು ಒಳಗಿನ ಹಕ್ಕಿಕತ್ತ ನಿನಗೆ ಗೊತ್ತಾಗಿಲ್ಲ, ಸುಮ್ಮಿರು. ನಿನಗೆ ಅದೇನು ಗೊತ್ತಾಗಿಲ್ಲ. ಯಾಕೆಂತೇಳಿ ಸುಮ್ಮನೆ ಹೊಂದ್ಕೊಂಡು ಹೊಂಟಾಳ. ಬೇರೆದಾರ ಯಾರು ಆಗಿದ್ರನ ಅಯ್ಯೋ ನಮ್ಮನಿ ಮರ್ಯಾದೆ ಹರದಾಕಿದ್ರು. ಕುಂದ್ರು ಸುಮ್ಮನೆ. ನಿನಗೇನು ಗೊತ್ತಾಗತ್ತಾ? ಮಳ್ಳದಿರಿ ನೀವು. ಯಾವ ಏನ್ ಮಾತಾಡಕತ್ತಿ ನೀನು? ಯವ್ವ ನಿನಗೆ ಹೇಳಿದ್ರೆ ಅರ್ಥ ಆಗಿಲ್ಲ. ನೀವು ಸುಮ್ಮಿರು, ಇನ್ನೂ ಸಣ್ಣಕ್ಕಿದೆ.